ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ನಾವು ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮತ್ತು ಅದರ ಇಂಟ್ರೊಡಕ್ಷನ್ ಬಗ್ಗೆ ನೋಡೋರಿದ್ದೇವೆ. ಎಲ್ಲರೂ ಆಂಡ್ರಾಯ್ಡ್ ಅಂತ ಮಾತಾಡ್ತಾರೆ, ಬಟ್ ಇದು ಏನು ಹೆಂಗೆ ಡೆವಲಪ್ ಮಾಡ್ತಾರೋ ಅನ್ನೋದನ್ನು ನಾವು ಈ ವಿಡಿಯೋ ಒಳಗೆ ನೋಡ್ತೇವೆ. ಬರ್ರಿ ನೋಡೋಣ ಏನೇನಂತ ಹೇಳಿ. ಇವತ್ತು ನಾವು ಈ ವಿಡಿಯೋಗೆ ಏನೇನು ನೋಡೋದು ಅಂದ್ರೆ ಆಂಡ್ರಾಯ್ಡ್ ಅನ್ನೋದು ಇದು ಏನು ಮೊಬೈಲ್ ಮಾರ್ಕೆಟ್ ಏನೈತಿ, ಇವತ್ತು ಯಾರು ಸ್ಟಾರ್ಟ್ ಮಾಡಿದ್ರು, ಹೆಂಗೆ ಸ್ಟಾರ್ಟ್ ಮಾಡಿದ್ರು, ಯಾರ ತಲೆಯಾಗ ಓಡಿತಿದೆಯಲ್ಲ, ಆಂಡ್ರಾಯ್ಡ್ ವರ್ಷನ್ ಅಂದರೆ ಏನು, ಲಾಲಿಪಾಪು, ಕಿಟ್ ಕ್ಯಾಟು ಏನೇನೋ ಅಂತೇವೆ ನಾವು. ಏನಿವೆಲ್ಲ ಆಂಡ್ರಾಯ್ಡ್ ವರ್ಷನ್ ಏನು ನಮ್ಗೆ ಹೆಂಗೆ ಯೂಸ್ ಆಗ್ತೈತಿ, ಇದು ಡೆವಲಪ್ ಮಾಡ್ಬೇಕಂದ್ರೆ ನಾವು ವರ್ಷನ್ಗಳು ನೋಡ್ಬೇಕೇನು, ಆರ್ಕಿಟೆಕ್ಚರ್ ಏನಿರ್ತದ, ಒಳಗಿನ ಹಕ್ಕಿಕತೆ ಹೆಂಗೆ ಐತಿ ಇದ್ರದ್ದು, ಹೆಂಗೆ ಡೆವಲಪ್ ಮಾಡ್ತಾರೋ, ಏನೇನು ಬೇಕು ನಮ್ಗೆ ಡೆವಲಪ್ ಮಾಡೋಕೆ, ಯಾವ ಪ್ರೋಗ್ರಾಮಿಂಗ್ ನಾಲೆಜ್ ಬೇಕು ಅನ್ನೋದನ್ನು ನಾವು ಇವತ್ತು ಈ ವಿಡಿಯೋ ಒಳಗೆ ನೋಡೋರು. ಫಸ್ಟ್ ಆಂಡ್ರಾಯ್ಡ್ ಅನ್ನೋದು ಏನಪ್ಪ ಇದೊಂದು ಆಪ್ರೇಟಿಂಗ್ ಸಿಸ್ಟಮ್. ಹೆಂಗೆ ಯಾವುದೋ ಒಂದು ಮಷಿನ್ಗೆ ಒಂದು ಆಪ್ರೇಟ್ ಮಾಡೋಕೆ ಒಂದು ಸಾಫ್ಟ್ವೇರ್ ಬೇಕು, ಇದೊಂದು ಆಪ್ರೇಟಿಂಗ್ ಸಿಸ್ಟಮ್. ಸಣ್ಣ ಮೊಬೈಲ್ ಡಿವೈಸ್ ಏನು ನಿಮ್ಮ ಕಿಶೆ ಒಳಗೆ ಅದಾವಲ್ಲ ಅದು ರನ್ ಮಾಡೋಕೆ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಬೇಕು. ಸೊ ಆಂಡ್ರಾಯ್ಡ್ ಅನ್ನೋದೊಂದು ಆಪ್ರೇಟಿಂಗ್ ಸಿಸ್ಟಮ್. ನಿಮ್ಮ ಸೆಲ್ ಫೋನ್ ಆಗಲಿ, ಟ್ಯಾಬ್ಲೆಟ್ ಆಗಲಿ, ಈಗೀಗಂತೂ ವಾಚ್ ಒಳಗೆ, ಟಿ ವಿ ಒಳಗೆ, ಕಾರ್ ಒಳಗೆ ಎಲ್ಲಿ ನೋಡ್ತೀಯಲ್ಲ ಆಂಡ್ರಾಯ್ಡ್ ಬಂದು. ಇದು ಲಿನಕ್ಸ್ ಕರ್ನಲ್ ಅನ್ನೋದ್ರ ಮೇಲೆ ಒಂದು ಲಿನಕ್ಸ್ ಕರ್ನಲ್ ಅನ್ನೋದ್ರದ್ದು ಬೇಸ್ಡ್ ಐತಿದೆ. ಅಪ್ಲಿಕೇಶನ್ ಎಲ್ಲ ಜಾವಾ ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಬರೆದಿರ್ತಾರೆ. ನೀವು ಡೆವಲಪ್ ಮಾಡ್ಬೇಕಂದ್ರೆ ನಿಮಗೆ ಸ್ವಲ್ಪ ಪ್ರೋಗ್ರಾಮಿಂಗ್ ನಾಲೆಜ್ ಇದ್ದರೆ ಸಾಕು, ನೀವು ಡೆವಲಪ್ ಮಾಡ್ಬೋದು. ಇದು ಮತ್ತು ಕಂಪ್ಲೀಟ್ಲಿ ಓಪನ್ ಸೋರ್ಸು, ಅಂದ್ರೆ ನೀವು ಯಾರೂ ಆಗಲಿ ಇದನ್ನು ಡೆವಲಪ್ ಮಾಡ್ಬೋದು. ಸುಮ್ಮನೆ ಇಂಟರ್ನೆಟ್ ಒಳಗೆ ಹೋಗಿ ಡೌನ್ಲೋಡ್ ಮಾಡಿ ಫೈಲ ಅಪ್ಲೋಡ್ ಮಾಡಿಬಿಟ್ರೆ ಮುಗೀತೆ. ನೀವೇನು ಯಾರಿಗೆ ರೊಕ್ಕ ಕೊಡಬೇಕಾಗಿಲ್ಲ, ಕಂಪ್ನಿಗೆ ಹೋಗ್ಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಇದು ಕಂಪ್ಲೀಟ್ಲಿ ಫ್ರೀ. ಏನು ಇವತ್ತು ಮೊಬೈಲ್ ಮಾರ್ಕೆಟ್ ಏನೈತಿ ಇದಂತೂ ನಿಮ್ಗೆ ಗೊತ್ತಿದ್ದಿದ್ದು ಮಾತೈತಿ. ಎಲ್ಲರ ಕಿಶೆ ಒಳಗೆ ಎರಡು ಮೊಬೈಲ್ ಅದಾವೆ. ಮೊಬೈಲ್ ಮಾರ್ಕೆಟ್ ಎಲ್ಲಿ ಹೋಗೈತಂತೂ ಗೊತ್ತೈತಿ ನಿಮಗೆಲ್ಲ. ಲಾಸ್ಟ್ ಒಂದು 5-6 ವರ್ಷದಿಂದ ಎಲ್ಲರ ಕಿಶೆ ಒಳಗೆ ಮೊಬೈಲ್ ಅದಾವೆ. ಸೊ ಈಗೀಗ 2-3 ವರ್ಷಕ್ಕಂತೂ ನೀವು ಬರೀ ಎಲ್ಲರೂ ಆಂಡ್ರಾಯ್ಡ್ ಅಂತಾರೆ. ಮೋರ್ ದೆನ್ 5 ಬಿಲಿಯನ್ ಯೂಸರ್ ಈಗ ಸದ್ಯ ಅದಾರ. ಆಂಡ್ರಾಯ್ಡ್ ಅಲ್ದ ಮತ್ತು ಬೇರೆ ಆಪ್ರೇಟಿಂಗ್ ಸಿಸ್ಟಮು ಅದಾವೆ. ಸಿಂಬಿಯಾನ್, iOS, ಬ್ಲ್ಯಾಕ್ಬೆರ್ರಿ, WebOS, ಬಾಡಾ. ಸೊ ಇವೆಲ್ಲ ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ ಮೊಬೈಲ್ ಡಿವೈಸ್ ಒಳಗೆ ಯೂಸ್ ಮಾಡ್ತಾರೆ. ಸೊ ನಿಮ್ಮ ಕಡೆ ಆ್ಯಪಲ್ ಫೋನ್ ಇತ್ತಂದ್ರೆ iOS ಇರ್ತೈತಿ, ನೋಕಿಯಾ ಮೊಬೈಲ್ ಇತ್ತಂದ್ರೆ ಸಿಂಬಿಯಾನ್ ಇರ್ತೈತಿ, ಬ್ಲ್ಯಾಕ್ಬೆರ್ರಿ ಇತ್ತಂದ್ರೆ ಬ್ಲ್ಯಾಕ್ಬೆರ್ರಿ ರಿಮ್ ಇರ್ತೈತಿ. ಸೊ ಇವೆಲ್ಲ ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್. ಟೂತ್ ಬ್ರಷ್ ಯೂಸ್ ಮಾಡೋಕ್ಕಿಂತ ಜಾಸ್ತಿ ಮಂದಿ ಮೊಬೈಲ್ ಡಿವೈಸ್ ಯೂಸ್ ಮಾಡತ್ತಾರೆ. ಇದೊಂದು ಸ್ಟ್ಯಾಟಿಸ್ಟಿಕ್ಸ್. 63% ಮಂದಿ ಮೊಬೈಲ್ ಒಳಗೆ ಆಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಐತೆ. 20% ಮೊಬೈಲ್ ಮಂದಿ ಒಳಗೆ iOS ಐತೆ. ಹಂಗೆ ಬೇರೆ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ ಅದಾವೆ. ಒಂದು ನೀವು ನೋಡೋದಂದ್ರೆ ಆಂಡ್ರಾಯ್ಡ್ ಎಲ್ಲದ್ರೊಳಗೂ ಮುಂದೈತೆ. ಇಲ್ಲೊಂದು ನೀಲಿ ಲೈನ್ ನೋಡ್ರಿ, ಇದು 2008 ಸ್ಟಾರ್ಟ್ ಆಗೈತೆ. 2008 ಏನೂ ಇರಲಿಲ್ಲ. 2015 ಟಾಪ್ ಒಳಗೆ ಹೋಗೈತೆ. ಸೊ ಇದು ಹೆಂಗಂದ್ರೆ ಒಮ್ಮೆ ಬೆಳ್ಕೊಂಡು ಬಂದುಬಿಟ್ಟೈತೆ. ಈಗ ಒಂದು 3-4 ವರ್ಷದಿಂದ ನೀವು ಗೊತ್ತಿರಲಿಲ್ಲ ಆಂಡ್ರಾಯ್ಡ್ ಅನ್ನೋದೇನು, ಬಟ್ ಈಗ ಎಲ್ಲರಿಗೂ ಗೊತ್ತೈತೆ, ಸಣ್ಣ ಹುಡುಗರಿಗೂ ಗೊತ್ತೈತೆ ಆಂಡ್ರಾಯ್ಡ್ ಅನ್ನೋದೇನು. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ಹೇಳ್ಬೇಕಂತಂದ್ರೆ ಏನಪ್ಪ ಇದು ಆಂಡ್ರಾಯ್ಡ್ ಯಾರು ಸ್ಟಾರ್ಟ್ ಮಾಡಿದ್ರು, ಯಾರು ತಲೆಯಾಗ ಬಂತು. ಫಸ್ಟ್ ಆ್ಯಂಡಿ ರೂಬಿನ್ ಅನ್ನೋ ಒಬ್ಬ ಆಂಡ್ರಾಯ್ಡ್ ಅನ್ನೋದ್ರಿಂದ ನಾನು ಸ್ಟಾರ್ಟ್ ಮಾಡಿದ. ಅವನ ತಲೆಯಾಗ ಓಡ್ತಿದ್ದ, ಅವನು ಸಣ್ಣ ಆಪ್ರೇಟಿಂಗ್ ಸಿಸ್ಟಮ್ ಮಾಡಿದ. ಆಮೇಲೆ ಏನಾಯ್ತು, ಗೂಗಲ್ದವ್ರು ಬಂದು ಒಂದು ಕಮ್ಯುನಿಟಿ ಅನ್ನೋದೊಂದು ತಯಾರು ಮಾಡಿದ. ಅದು ಓಪನ್ ಹ್ಯಾಂಡ್ಸೆಟ್ ಅಲಿಯಾನ್ಸಸ್. ಎಲ್ಲ ಹ್ಯಾಂಡ್ಸೆಟ್ ಮ್ಯಾನುಫ್ಯಾಕ್ಚರ, ಮೊಬೈಲ್ ಆಪ್ರೇಟರ, ಸಾಫ್ಟ್ವೇರ್ ಕಂಪ್ನಿ, ಸೆಮಿ ಕಂಡಕ್ಟರ್ ಕಂಪ್ನಿ ಎಲ್ಲ ಕಂಪ್ನಿನ ಕೂಡ ಹಾಕೊಂಡು ಒಂದು ಅಲಿಯಾನ್ಸ್ ಅಂತ ಮಾಡಿದ್ರು. ಇದು ಆಪ್ರೇಟಿಂಗ್ ಸಿಸ್ಟಮ್ನ ಡೆವಲಪ್ ಮಾಡಿ ಮುಂದುವರ್ಸಕ್ಕೆ. ಸೊ ಇದೆಲ್ಲ ಚಂದ ಮಾಡೋಣಂತಲೇ ನಾವೆಲ್ಲರೂ ಇದನ್ನು ಆಂಡ್ರಾಯ್ಡ್ ಯೂಸ್ ಮಾಡತ್ತೇವೆ. ಸೊ ಇವೆಲ್ಲ ಸ್ವಲ್ಪ ಕಂಪ್ನಿಗಳು ಓಪನ್ ಹ್ಯಾಂಡ್ಸೆಟ್ ಮೆಂಬರ್ಸ್ ಇವರೆಲ್ಲ. ಸೊ ಇವೆಲ್ಲ ಕಮ್ಯುನಿಟಿಗಳಿಗೆ ಇಷ್ಟೆಲ್ಲ ಕಂಪ್ನಿಗಳಿದ್ದು. ಸೊ ಎಲ್ಲರೂ ಕೂಡಿ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಅಂತ ಮಾಡಿದ್ರು. ಇವ ವರ್ಷನ್ಸ್ ಮತ್ತು API ಲೆವೆಲ್. ಸೊ ಇವ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ನೀವು ಡೆವಲಪ್ ಮಾಡೋರು ಇದ್ರಂದ್ರೆ. ನಿಮಗಿದು ಗೊತ್ತಿರ್ಬೇಕು, ಯಾವ ವರ್ಷನ್ ನೀವು ಡೆವಲಪ್ ಮಾಡ್ತೀರಿ, ಯಾವ API ಲೆವೆಲ್ ನೀವು ಡೆವಲಪ್ ಮಾಡ್ತೀರಿ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ನೀವು ಡೆವಲಪ್ ಮಾಡೋರು ಇದ್ರಂದ್ರೆ. ಎಲ್ಲ ಆಂಡ್ರಾಯ್ಡ್ ವರ್ಷನ್ಗೂ ಒಂದು ಕೋಡ್ ನೇಮ್ ಅಂತ ಕೊಟ್ಟಾರ ಅವರು. ಫಸ್ಟ್ ಆ್ಯಪಲ್ ಪೈ, ಬನಾನಾ ಬ್ರೆಡ್, ಕಪ್ ಕೇಕ್, ಡೋನಟ್, ಎಕ್ಲೆಸ್, ಫ್ರೈಯೋ, ಜಿಂಜರ್ ಬ್ರೆಡ್, ಹನಿಕೋಮ್, ಕಿಟ್ ಕ್ಯಾಟ್, ಲಾಲಿಪಾಪ್, ಮಾರ್ಷ್ಮೆಲ್ಲೋ. ಸೊ ಇವೆಲ್ಲ ಕೋಡ್ ನೇಮ್ ಅವ್ರು ಕೊಟ್ಟಾರೆ. ಯಾಕೆ ಜನಗಳಿಗೆ ಲಘುನ ನೆನಪಿರಲ್ಲ ಅಂಥೇಳಿ. ಈಗ ಲೇಟೆಸ್ಟ್ ಯಾವುದೈತಪ್ಪ ಅಂದ್ರೆ ಮಾರ್ಷ್ಮೆಲ್ಲೋ. ಇವೆಲ್ಲ ಆಲ್ಫಾಬೆಟಿಕಲ್ ಆರ್ಡ್ರ್ ಅದಾವೆ, ABCDE, ನೆಕ್ಸ್ಟ್ M. ಸೊ ನೆಕ್ಸ್ಟ್ ಆಬ್ವಿಯಸ್ಲಿ N ಮೇಲೆ ಯಾವುದೋ ಒಂದು ಬರ್ತೈತೆ.
ಏನಪ್ಪ ಲಾಸ್ಟಿಗೆ ಎ ಪಿ ಐ ಲೆವೆಲ್ ಯಾವ್ದು ನಡೆದೈತಿ 23 ನಡೆಯೋದು. ಸೊ ಮುಂದೆ 24, 25, 26 ಹಿಂಗೆ ನಡ್ಕೊತಿರ್ತಾವೆ. ಸೊ ನಿಮ್ಗೆ ಗೊತ್ತಿರಬೇಕು, ನೀವು ಡೆವಲಪ್ ಮಾಡೋರಿದ್ರಪ್ಪ ಆ್ಯಂಡ್ರಾಯ್ಡ್ 6 ಮೇಲೆ ಅಂತಂದ್ರೆ ನಿಮ್ಗೆ ಇದು 23 ಎ ಪಿ ಐ ಲೆವೆಲ್. ಸೊ ನೀವು ಡೌನ್ಲೋಡ್ ಮಾಡೋದು ಮುಂದೆ ನೀವು ಎ ಪಿ ಐ ಲೆವೆಲ್ 23 ಅನ್ನೋದು ಡೌನ್ಲೋಡ್ ಮಾಡಬೇಕು. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಇವೆಲ್ಲ ಆದರೂ ಲೋಗೋಗಳು. ಸೊ ನಿಮ್ಗೆ ಗೊತ್ತಿರ್ಬೇಕಾ. ಸೊ ನಿಮ್ಮ ಮೊಬೈಲ್ ಒಳಗೆ ಲಾಲಿಪಾಪ್, ಕಿಟ್ ಕ್ಯಾಟ್ ರನ್ ಆಗ್ತಿರ್ಬೇಕು. ಸೊ ಹಂಗೆ ಒಂದು ಸಲ ನೋಡ್ರಿ. ನೆಕ್ಸ್ಟ್ ಏನಪ್ಪ ಇದು ಆ್ಯಂಡ್ರಾಯ್ಡ್ ಆರ್ಕಿಟೆಕ್ಚರ್ ಹೆಂಗೆ ಇರ್ತೈತಿ ಒಳಗೆ ಅನ್ನೋದು ನೋಡೋಣ. ನಾ ಆ ಕಡೆ ಹೇಳಿದಂಗೆ ಇದು ಲಿನಕ್ಸ್ ಕರ್ನಲ್ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಲಿನಕ್ಸ್ ಕರ್ನಲ್ ಇಸ್ ಅ ಪ್ರೂವನ್ ಕೋರ್ ಪ್ಲ್ಯಾಟ್ಫಾರ್ಮ್. ಇದು ಆಲ್ರೆಡಿ ಪ್ರೂವ್ ಆಗೈತೆ. ಲಿನಕ್ಸ್ ಕರ್ನಲ್ ಇಸ್ ದ ಬೆಸ್ಟ್, ಸೆಕ್ಯೂರ್ಡ್ ಭಾಳ ಐತಿ, ರಿಲಯಬಲ್ ಐತಿ, ನಾವು ಅದ್ರ ಮೇಲೆ ಟ್ರಸ್ಟ್ ಮಾಡ್ಬೋದು. ಇವೆಲ್ಲ ಹಾರ್ಡ್ವೇರ್ ಡ್ರೈವರ, ಪ್ರೊಸೆಸ್ ಮ್ಯಾನೇಜ್ಮೆಂಟ, ಮೆಮ್ರಿ ಮ್ಯಾನೇಜ್ಮೆಂಟ, ಪವರ್ ಮ್ಯಾನೇಜ್ಮೆಂಟ್ ಇದೆಲ್ಲ ಚಂದ ಮಾಡ್ತೈತೆ. ದ್ಯಾಟ್ ಮೀನ್ಸ್ ಎಫಿಷಿಯೆಂಟಾಗಿ ಯೂಸರ್ಗೆ ತಿಳಿಯೋ ಹಂಗೆ, ಯೂಸರ್ಗೆ ಈಸಿ ಆಗೋ ಹಂಗೆ ಇದು ಮಾಡಿಕೊಡ್ತೈತೆ. ಸೊ ಅದಕ್ಕೆ ಲಿನಕ್ಸ್ ಕರ್ನಲ್ ಇವ್ರು ಯೂಸ್ ಮಾಡ್ತಾರೆ. ಇದು ಆರ್ಕಿಟೆಕ್ಚರ್. ಇದೊಂದು 4 ಲೇಯರ್ ಇರ್ತಾವೆ. ಮೇಲೆ ಅಪ್ಲಿಕೇಶನ್, ನಾವು ಏನು ಯೂಸ್ ಮಾಡ್ತಿಲ್ಲ ಅದು ಅಪ್ಲಿಕೇಶನ್ ಲೇಯರ. ಏನು ಯಾರು ಡೆವಲಪ್ಮೆಂಟ್ ಮಾಡ್ತಾರಲ್ಲ ಅದು ಅಪ್ಲಿಕೇಶನ್ ಫ್ರೇಮ್ವರ್ಕ. ಈ ಅಪ್ಲಿಕೇಶನ್ ಫ್ರೇಮ್ವರ್ಕ್ ಏನು ಯೂಸ್ ಆಗ್ತೈತಲ್ಲ ಅವ ಲೈಬ್ರರಿ ಯೂಸ್ ಮಾಡ್ಕೊಂಡು ಏನೋ ಒಂದು ಅಪ್ಲಿಕೇಶನ್ ಮಾಡ್ತಾರೆ. ಇದು ರನ್ ಮಾಡೋಕ್ಕೆ ಹೆಂಗೆ ಪ್ರೋಗ್ರಾಮ್ ರನ್ ಮಾಡೋದು. ಈಗ ನೀವು ಹೆಂಗೆ ಸಿ ಕಂಪೈಲರ್ ರನ್ ಮಾಡ್ತೀರಿ ಹಂಗೆ ಆ್ಯಂಡ್ರಾಯ್ಡ್ ರನ್ ಟೈಮ್ ಇದು. ನೆಕ್ಸ್ಟ್ ಲಿನಕ್ಸ್ ಕರ್ನಲ್, ನಾ ಆಗಲೇ ಹೇಳ್ದಂಗೆ ಇದು ಲಿನಕ್ಸ್ ಕರ್ನಲ್ ಯೂಸ್ ಮಾಡ್ತೈತೆ. ಸೊ ಬೇಸಿಕಲಿ 4 ಲೇಯರ್: ಅಪ್ಲಿಕೇಶನ್ ಫ್ರೇಮ್ವರ್ಕ್, ಲೈಬ್ರರೀಸ್ ಆ್ಯಂಡ್ ಆಂಡ್ರಾಯ್ಡ್ ರನ್ ಟೈಮ್, ಲಿನಕ್ಸ್ ಕರ್ನಲ್. ಸೊ ಇವು 4 ಲೇಯರ್. ಬರೀ ಒಂದೊಂದು ನೋಡೋಣ. ಕೆಳಗಿನ ಲೇಯರ್ ಅಂತಂದ್ರೆ ಲಿನಕ್ಸ್ ಕರ್ನಲ್. ಸೊ ಇದೊಂದು ಲಿನಕ್ಸ್ ಕರ್ನಲ್ ಯಾವುದೋ ಒಂದು ಹಾರ್ಡ್ವೇರ್ ಡಿವೈಸಸ್ ಇರ್ತಾವೆ, ಅದ್ರದ್ದು ಮೆಮರಿ ಡಿವೈಸ್ ಇರ್ತೈತಿ, CPU ಇರ್ತೈತಿ. ಸೊ ಅದ್ರ ಜೊತೆ ಯಾರು ಏನು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದೊಂದು ಲಿನಕ್ಸ್ ಕರ್ನಲ್ ಹೇಳ್ತೈತೆ. ಸೊ ಲಿನಕ್ಸ್ 2.6 ಕರ್ನಲ್ ಯೂಸ್ ಮಾಡ್ತಾರೆ. ಸೊ ಇದೇನಪ್ಪ ಅಂತಂದ್ರೆ ಸಾಫ್ಟ್ವೇರ್ ಏನೈತಲ್ಲ ಮತ್ತು ಹಾರ್ಡ್ವೇರ್ ಏನೈತಲ್ಲ ಅದ್ರ ನಡುಕ್ಕೆ ಇದು ಲಿನಕ್ಸ್ ಕರ್ನಲ್ ಇರ್ತೈತೆ. ಸೊ ಸಾಫ್ಟ್ವೇರು ಮತ್ತು ಹಾರ್ಡ್ವೇರ್ ಮಗೆ ಕಮ್ಯುನಿಕೇಷನ್ ಮಾಡ್ಬೇಕಂತಂದ್ರೆ ಕರ್ನಲ್ ಬೇಕು. ಇದೊಂದು ಆಪ್ರೇಟಿಂಗ್ ಸಿಸ್ಟಮ್ದೊಂದು ಭಾಗ. ಏನು ಮಾಡ್ತೈತಪ್ಪ ಇದೆಲ್ಲ ಮೆಮ್ರಿ ಮ್ಯಾನೇಜ್ಮೆಂಟ್ ಮಾಡ್ತೈತಿ, ಪವರ್ ಮ್ಯಾನೇಜ್ಮೆಂಟ್ ಮಾಡ್ತೈತಿ, ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಮಾಡ್ತೈತಿ, ಸೆಕ್ಯೂರಿಟಿ ಕೊಡ್ತೈತಿ, ಬೇರೆ ಬೇರೆ ಡ್ರೈವರ್ ಅದಾವು, ಮತ್ತು ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್. ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ ಕಮ್ಯುನಿಕೇಟ್ ಮಾಡೋಕ್ಕೆ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್ ನಾವು ಯೂಸ್ ಮಾಡ್ತೇವೆ. ಯಾವ್ಯಾವ ಲೈಬ್ರರೀಸ್ ಅದಾವಪ್ಪ ನಮಗೆ ಡೆವಲಪ್ ಮಾಡೋಕೆ. ಸೊ ಸರ್ಫೇಸ್ ಮ್ಯಾನೇಜರ್, ಮೀಡಿಯಾ ಫ್ರೇಮ್ವರ್ಕ್, SQLite. ಸೊ ಇವೆಲ್ಲ ಬೇರೆ ಬೇರೆ ಲೈಬ್ರರೀಸ್. ಸರ್ಫೇಸ್ ಮ್ಯಾನೇಜರ್ ಎದಕ್ಕಪ್ಪ ಅಂತಾರೆ ಡಿಸ್ಪ್ಲೇ ಮ್ಯಾನೇಜ್ಮೆಂಟ್. OpenGL, ಓಪನ್ ಗ್ರಾಫಿಕ್ಸ್ ಲೈಬ್ರರಿ, ಸ್ಕೇಲೇಬಲ್ ಗ್ರಾಫಿಕ್ಸ್ ಲೈಬ್ರರಿ ಇವೆಲ್ಲ 3D 2D ಗ್ರಾಫಿಕ್ಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಮೀಡಿಯಾ ಫ್ರೇಮ್ವರ್ಕ್, ನಿಮ್ಗೆ ಏನೋ ವಿಡಿಯೋ ಆಡಿಯೋ ಏನೋ ಒಂದು ಮಾಡಿದಿರ್ತಲ್ಲ ಅವಕ್ಕೆಲ್ಲ ಈ ಲೈಬ್ರರಿ ಯೂಸ್ ಮಾಡ್ತೈತೆ. ಫ್ರೀ ಟೈಪ್ ಫಾಂಟ್ ರೆಂಡ್ರಿಂಗ್, ನಿಮ್ದು ಏನು ಅವೇನು ಫಾಂಟ್ಸ್ ಇರ್ತಾವಲ್ಲ ಹೆಂಗೆ ಕಾಣಬೇಕು, ಸೆಕ್ಯೂರಿಟಿ ಹೆಂಗೆ ಇರ್ತೈತಿ, ಅದಕ್ಕೆ SSL, ಡೇಟಾಬೇಸ್ ಎಲ್ಲಿ ನಿಮ್ಮ ಡೇಟಾ ಎಲ್ಲ ಸ್ಟೋರ್ ಆಗ್ತೈತಿ, ಹೆಂಗೆ ಸ್ಟೋರ್ ಆಗ್ತೈತಿ, SQLite. ವೆಬ್ ಕಿಟ್, ನಿಮ್ಮ ಬ್ರೌಸರ್ ಏನೇನೋ ನೋಡ್ತೀರಿ, ಸೊ ಅದಕ್ಕೆ ವೆಬ್ ಕಿಟ್. ಮತ್ತು ಬೇರೆ ಬೇರೆ ಲೈಬ್ರರೀಸ್, ಸಿ ಲೈಬ್ರರಿ ಬೇಕಾಗ್ತೈತಿ ಇದನ್ನೆಲ್ಲ ಡೆವಲಪ್ ಮಾಡೋಕ್ಕೆ. ಸೊ ಇವನ್ನೆಲ್ಲ ಲೈಬ್ರರಿ ಯೂಸ್ ಮಾಡ್ಕೊಂಡು ನೀವು ಒಂದು ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ಬೋದು. ಇದು ಇಂಪಾರ್ಟೆಂಟ್. ಆ್ಯಂಡ್ರಾಯ್ಡ್ ರನ್ ಟೈಮ್, ಆ್ಯಂಡ್ರಾಯ್ಡನ್ನ ಹೆಂಗೆ ಡೆವಲಪ್ ಮಾಡ್ಬೋದು, ಹೆಂಗೆ ಯಾವ ಕಂಪೈಲರ್ ಯೂಸ್ ಮಾಡ್ತಾರೋ ಅನ್ನೋದನ್ನು ಇದ್ರೊಳಗೆ ಹೇಳ್ತೀವಿ ನಾವು. ಎಲ್ಲ ಪ್ರೋಗ್ರಾಮ್ ನಾವೇನು ಪ್ರೋಗ್ರಾಮ್ ಬರಿತೀವಲ್ಲ ಅದು ಜಾವಾ ಪ್ರೋಗ್ರಾಮ್ ಒಳಗೆ ಬರ್ದಿರೋದಿರ್ತೈತಿ. ಇದ್ರೊಳಗೆ ಎಲ್ಲ ಜಾವಾದ ಕ್ಲಾಸಸ್, ಯುಟಿಲಿಟೀಸ್ IO ಇರ್ತೈತಿ. ಮೇನ್ ಅಂತಂದ್ರೆ ಡಲ್ವಿಕ್ ವರ್ಚುವಲ್ ಮಷೀನ್ ಅನ್ನೋದು ಒಂದು ಕಂಪೈಲರ್ ಇವ್ರು ಯೂಸ್ ಮಾಡ್ತಾರೋ. ನೀವು ಹೆಂಗೆ ಜಾವಾ ವರ್ಚುವಲ್ ಮಷೀನ್ ಅನ್ನೋದನ್ನು ಜಾವಾ ಒಳಗೆ ಯೂಸ್ ಮಾಡಿರ್ತೀರಿ ಹಂಗೆ ಡಲ್ವಿಕ್ ವರ್ಚುವಲ್ ಮಷೀನ್ ಇದೊಂದು ರಿಜಿಸ್ಟರ್ ಬೇಸ್ಡ್ ವರ್ಚುವಲ್ ಮಷೀನ್. ಆಪ್ಟಿಮೈಸ್ ಮಾಡ್ತೈತಿ ಲೋ ಮೆಮ್ರಿ ರಿಕ್ವೈರ್ಮೆಂಟ್, ಮೆಮ್ರಿ ಕಡಿಮೆ ಯೂಸ್ ಮಾಡ್ತೈತಿ, CPU ಕಡಿಮೆ ಯೂಸ್ ಮಾಡ್ತೈತಿ, ಬ್ಯಾಟ್ರಿ ಕಡಿಮೆ ಯೂಸ್ ಮಾಡ್ತೈತಿ. ಯಾಕಂದರೆ ಎಲ್ಲ ಇದು ಸಣ್ಣ ಡಿವೈಸ್ ಒಳಗೆ ಯೂಸ್ ಮಾಡಿದ್ರೆ ಎಲ್ಲ ಕಡಿಮೆ ಯೂಸ್ ಮಾಡಬೇಕು ಮತ್ತು ಎಫಿಷಿಯನ್ಸಿ ಜಾಸ್ತಿ ಕೊಡಬೇಕು. ಸೊ ಜಾವಾ ವರ್ಚುವಲ್ ಮಷೀನ್ ನಾವು ಯೂಸ್ ಮಾಡೋಕೆ ಆಗಂಗಿಲ್ಲ ಇದು. ಸೊ ಅದಕ್ಕೆ ಇವರು ಡಾಲ್ವಿಕ್ ವರ್ಚುವಲ್ ಮಷೀನ್ ಅನ್ನೋದನ್ನು ಸಪ್ರೇಟ್ ಬೇರೆ ತಯಾರು ಮಾಡಿಟ್ಟಾರು ಎಲ್ಲದನ್ನು ಆಪ್ಟಿಮೈಸ್ ಮಾಡೋಕೆ. DX ಫೈಲ್, ಸೊ DX ಫೈಲ್ ಅನ್ನೋದು ಇರ್ತೈತಿ. ಆ DX ಫೈಲ್ ಮೇಲೆ ನಮ್ಮ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಕಂಪೈಲ್ ಆಗ್ತವೆ. ಇದು ಅಪ್ಲಿಕೇಶನ್ ಫ್ರೇಮ್ವರ್ಕ್. ಇದು ನಾವು ಪ್ರೋಗ್ರಾಮರ್ಗೆ ಯೂಸ್ ಆಗ್ತೈತಿ ಇದು. ಸೊ ಒಂದು ಆ್ಯಕ್ಟಿವಿಟಿ ಅಂದರೆ ಏನಪ್ಪ ಅಂತಂದ್ರೆ ನೀವು ಮೊಬೈಲ್ ಒಳಗೆ ಏನೂ ನೋಡ್ತಿರಲ್ಲ, ಸೊ ಅದಕ್ಕೊಂದು ಆ್ಯಕ್ಟಿವಿಟಿ ಅಂತೀವಿ ನಾವು. ಈಗ ನೀವು ವಾಟ್ಸಪ್ ಓಪನ್ ಮಾಡಿರಿ ಅದೊಂದು ಆ್ಯಕ್ಟಿವಿಟಿ ಓಪನ್ ಆಯ್ತು. ಹಂಗೆ ವಿಂಡೋಸ್ ಮ್ಯಾನೇಜರ್ ಏನೇನು ನಿಮ್ಗೆ ಕಾಣ್ತಿಲ್ಲ ಅವೆಲ್ಲ ವಿಂಡೋಸ್ ಮ್ಯಾನೇಜರ್. ಕಂಟೆಂಟ್ ಪ್ರೊವೈಡರ್, ನೀವೇನೋ ಒಂದು ಯಾರಿಗೋ ಒಂದು ಡೇಟಾ ಶೇರ್ ಮಾಡ್ಬೇಕಂತಂದ್ರೆ ನೀವು ವಾಟ್ಸಪ್ ಒಳಗೆ ಒಂದು ಇಮೇಜ್ ಶೇರ್ ಮಾಡ್ತೀರಿ, ಜಿಮೇಲ್ ಒಳಗೆ ಶೇರ್ ಮಾಡ್ತೀರಿ. ಸೊ ಎಲ್ಲ ಹೆಂಗೆ ಕಮ್ಯುನಿಕೇಟ್ ಮಾಡ್ತಾವೆ ಅಂದರೆ ಇದು ಕಂಟೆಂಟ್ ಪ್ರೊವೈಡರಿಂದ. ನೋಟಿಫಿಕೇಷನ್ ಮ್ಯಾನೇಜರ್, ನೀವೇನೋ ನೋಟಿಫಿಕೇಷನ್ ಬರ್ತೇವೆ ಅವೆಲ್ಲ ನೋಟಿಫಿಕೇಷನ್ ಮ್ಯಾನೇಜರ್, ಅದೆಲ್ಲ ಮ್ಯಾನೇಜ್ಡ್ ಬೈ ನೋಟಿಫಿಕೇಷನ್ ಮ್ಯಾನೇಜರ್. ವ್ಯೂ ಸಿಸ್ಟಮ್,
ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಬಟನ್ ಇರ್ತಾವೆ, ಟೆಕ್ಸ್ಟ್ ಬಾಕ್ಸ್ ಇರ್ತಾವೆ, ಚೆಕ್ ಬಾಕ್ಸ್ ಇರ್ತಾವೆ, ಇವೆಲ್ಲ ಒಂದು ವ್ಯೂ ಸಿಸ್ಟಮ್. ರಿಸೋರ್ಸ್ ಮ್ಯಾನೇಜರ್, ನಿಮ್ಮ ಇಮೇಜಸ್ ಆಡಿಯೋ ಇವೆಲ್ಲ ಹೋಗಿ ಅಲ್ಲೇ ನಿಮ್ಮ ಫೋನ್ ಮೆಮರಿ ಒಳಗೆ ಕೊಡಬೇಕು, ಎಕ್ಸ್ಟರ್ನಲ್ ಮೆಮರಿ ಒಳಗೆ ಕೊಡಬೇಕು, ಇದನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ರಿಸೋರ್ಸ್ ಮ್ಯಾನೇಜರ್. ಲೊಕೇಶನ್ ಮ್ಯಾನೇಜರ್, ನೀವು ಎಲ್ಲಿದ್ದೀರಿ, ನೀವು GPS ನೀವು ಆನ್ ಮಾಡಿದ್ರೆ ಎಲ್ಲ ಹೆಂಗೆ ಅದನ್ನು ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಲೊಕೇಶನ್ ಮ್ಯಾನೇಜರ್. ಪ್ಯಾಕೇಜ್ ಮ್ಯಾನೇಜರ್, ನಿಮ್ದು ಏನೇ ಡೇಟಾ ಇನ್ಸ್ಟಾಲ್ ಮಾಡಬೇಕಿತ್ತು, ಯಾವುದನ್ನು ಅಪ್ಲಿಕೇಶನ್ ಹೊಸದು ಇನ್ಸ್ಟಾಲ್ ಮಾಡಬೇಕಿತ್ತು ಅದೆಲ್ಲ ಪ್ಯಾಕೇಜ್ ಮ್ಯಾನೇಜರ್ ಮಾಡ್ತೈತೆ. ಟೆಲಿಫೋನಿ ಮ್ಯಾನೇಜರ್, ನೀವು ಫೋನ್ ಯಾರಿಗೆ ಮಾಡ್ತೀರಿ, ನಿಮ್ದು ಯಾವ್ದು ನೆಟ್ವರ್ಕ್ ಐತಿ, BSNL ಆಯಿತು, ವೊಡಾಫೋನ್ ಆಯಿತು, ಇದನ್ನೆಲ್ಲ ಮ್ಯಾನೇಜ್ ಮಾಡೋಕೆ ಟೆಲಿಫೋನಿ ಮ್ಯಾನೇಜರ್. ಲಾಸ್ಟ್ ಇವು ನೆಕ್ಸ್ಟ್ ಟಾಪ್ ಲೇಯರ್ ಅಂತಂದ್ರೆ ಇದು ಅಪ್ಲಿಕೇಶನ್. ಸೊ ಇದೆಲ್ಲ ಒಳಗೆ ಕೋರ್ ಆರ್ಕಿಟೆಕ್ಚರ್ ಮೇಲೆ ನಿಮ್ಮ ಅಪ್ಲಿಕೇಶನ್ ರನ್ ಆಗ್ತಾವೆ. ನಿಮ್ಮ ಅಪ್ಲಿಕೇಶನ್ ನಿಮ್ಮ ವಾಟ್ಸಪ್ ಅಪ್ಲಿಕೇಶನ್ ಆಗಿರಲಿ, SMS ಅಪ್ಲಿಕೇಶನ್ ಆಗಿರಲಿ, ಫೋನ್ ಅಪ್ಲಿಕೇಶನ್ ಆಗಿರಲಿ, ಕ್ಯಾಲೆಂಡರು, ಇವೆಲ್ಲ ಒಂದು ಸಣ್ಣ ಸಣ್ಣ ಎಕ್ಸಾಂಪಲ್. ಇವೆಲ್ಲ ಅಪ್ಲಿಕೇಶನ್ ಅದ್ರೊಳಗೆ ರನ್ ಆಗ್ತಾವೆ. ಡೆವಲಪ್ಮೆಂಟ್ ಪ್ರೊಸೆಸ್, ಇದು ಹೆಂಗಪ್ಪ ಡೆವಲಪ್ ಎಲ್ಲ ಹೆಂಗೆ ಮಾಡ್ತಾರೋ, ಫಸ್ಟ್ ನೀವು ಸೆಟಪ್ ಮಾಡಬೇಕು. ಹೆಂಗೆ ಸೆಟಪ್ ಮಾಡಬೇಕಪ್ಪ ಅಂತಂದ್ರೆ ಆಂಡ್ರಾಯ್ಡ್ SDK ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಅಂತ ಒಂದು ಆಂಡ್ರಾಯ್ಡ್ ವೆಬ್ಸೈಟ್ ಒಳಗೈತಿ. ಅದನ್ನು ಕಿಟ್ ಡೌನ್ಲೋಡ್ ಮಾಡಬೇಕು. ಅದ್ರ ಜೊತೆ ಬೇರೆ ಬೇರೆ ಟೂಲ್ಸ್ ಇರ್ತಾವೆ, ಅದೆಲ್ಲ ಒಂದು ಬಂಡಲ್ ಆಗಿ ಒಂದು ಡೌನ್ಲೋಡ್ ಡೈರೆಕ್ಟ್ ಆಗ್ತೈತಿ. ಅದು ಡೌನ್ಲೋಡ್ ಮಾಡಿ ನೀವು ಇಟ್ಕೋಬೇಕು. ಅದ್ರ ಜೊತೆ ನೀವು ಆಂಡ್ರಾಯ್ಡ್ ವರ್ಚುವಲ್ ಡಿವೈಸ್ ಅನ್ನೋದನ್ನೊಂದು ಇನ್ಸ್ಟಾಲ್ ಮಾಡಬೇಕು. ಇದನ್ನು ಯಾಕಪ್ಪ ಇನ್ಸ್ಟಾಲ್ ಮಾಡ್ಬೇಕಂತಂದ್ರೆ ನೀವು ಯಾವುದೂ ಪ್ರೋಗ್ರಾಮ್ ಬರೋದಾದ್ಮೇಲೆ ಅದನ್ನು ಟೆಸ್ಟ್ ಮಾಡಬೇಕಲ್ಲ. ಸೊ ಟೆಸ್ಟ್ ಮಾಡ್ಬೇಕಂದ್ರೆ ನಿಮ್ಮ ಮೊಬೈಲ್ ಡಿವೈಸ್ ಬೇಕು. ಸೊ ನಿಮ್ಮ ಮೊಬೈಲ್ ಡಿವೈಸ್ ಅಂತಂದರೆ ಇದಕ್ಕೆ ಅವ್ರು ವರ್ಚುವಲ್ ಆಗಿ ಒಂದು ಆಂಡ್ರಾಯ್ಡ್ ಡಿವೈಸ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ AVDs ಅಂತಾರೆ. ನೀವು ವರ್ಚುವಲ್ ಡಿವೈಸ್ ಮೇಲೂ ರನ್ ಮಾಡ್ಬೋದು ಅಥವಾ ನಿಮ್ಮ ಮೊಬೈಲ್ನ ಕನೆಕ್ಟ್ ಮಾಡೇನೂ ನೀವು ಅದನ್ನು ರನ್ ಮಾಡ್ಬೋದು. ಮೊದಲು ನೀವು ಅಪ್ಲಿಕೇಶನ್ ಬರಿಬೇಕು ಜಾವಾ ಒಳಗೆ. ನಾವು ನೆಕ್ಸ್ಟ್ ವಿಡಿಯೋ ನೋಡೋಣ ಹೆಂಗೆ ಬರೆಯೋದು, ಜಾವಾ ಪ್ರೋಗ್ರಾಮ್ ಹೆಂಗೆ ಬರೆಯೋದು. ಒಂದು ಸಿಂಪಲ್ ಅಪ್ಲಿಕೇಶನ್ ಬಿಲ್ಡ್ ಮಾಡಿ ನಾನು ತೋರಿಸ್ತಾನೆ ಆಮೇಲೆ. ಬಟ್ ಫಸ್ಟ್ ಏನಪ್ಪ ಅಂತಂದ್ರೆ ನೀವು ಒಂದು ಅಪ್ಲಿಕೇಶನ್ ಬರಿಬೇಕು. ಮೊದಲು ಜಾವಾ ಒಳಗೆ ಬಿಲ್ಡ್ ಮಾಡಬೇಕು, ಆಮೇಲೆ ಅದನ್ನು ಟೆಸ್ಟ್ ಮಾಡಬೇಕು. ಇದೆಲ್ಲ ಆದಮೇಲೆ ಪಬ್ಲಿಷ್ ಮಾಡಿ ಅದನ್ನು ರಿಲೀಸ್ ಮಾಡಬೇಕು. ಇದೆಲ್ಲ ನಿಮ್ಗೆ ತೋರಿಸ್ತಾನೆ ಅದನ್ನು ಹೆಂಗೆ ಪಬ್ಲಿಷ್ ಮಾಡಬೇಕು, ಹೆಂಗೆ ರಿಲೀಸ್ ಮಾಡಬೇಕಂತ ಹೇಳಿ. ಮೊದಲೇನಪ್ಪ ಅಂದ್ರೆ ಜಾವಾ ಸೋರ್ಸ್ ಪ್ರೋಗ್ರಾಮ್ ಬರೀಬೇಕು. ಅದ್ರ ಜೊತೆ ಇವು ಜಾವಾ ಇಂಟರ್ಫೇಸ್, ಅಪ್ಲಿಕೇಶನ್ ರಿಸೋರ್ಸಸ್, APT, R.java, ಜಾವಾ ಕಂಪೈಲರ್, ಇವೆಲ್ಲ ಕೂಡ ಒಂದು ಡಾಟ್ ಕ್ಲಾಸ್ ಅನ್ನೋದೊಂದು ಫೈಲ್ ಜನ್ರೇಟ್ ಆಗ್ತೈತೆ. ಈ ಡಾಟ್ ಕ್ಲಾಸ್ ಜನ್ರೇಟ್ ಆಗಿದ್ದ ಡೆಕ್ಸ್ ಫೈಲ್, ಈ ಸ್ಪೆಸಿಫಿಕಲಿ ಡಾಲ್ವಿಕ್ ವರ್ಚುವಲ್ ಮಷಿನ್ ಏನು ಎಕ್ಸಿಕ್ಯೂಟಬಲ್ ಫೈಲ್ ಇರ್ತದಲ್ಲ, ಸೊ ಈ ಒಂದೆಲ್ಲ ಟೂಲ್ಸ್ ಎಲ್ಲ ಕೂಡಿ ಒಂದು ಡೆಕ್ಸ್ ಫೈಲ್ ಜನ್ರೇಟ್ ಮಾಡ್ತೈತೆ. ಈ ಡೆಕ್ಸ್ ಫೈಲು ಮತ್ತು APK ಬಿಲ್ಡರ್ ಟೂಲ್ ಅನ್ನೋದನ್ನು ತೊಗೊಂಡು ಲಾಸ್ಟ್ ಫೈನಲ್ ಆಗಿ ನಮ್ಗೆ ಒಂದು ಪ್ರಾಡಕ್ಟ್ ಬರ್ತೈತೆ. ಆ ಪ್ರಾಡಕ್ಟ್ ಹೆಸರು APK ಫೈಲ್. APK ಫೈಲ್ ಅಂತಂದರೆ ಇದು ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್. ನಿಮ್ಗೊಂದು ಯಾವುದೂ ಆಂಡ್ರಾಯ್ಡ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಬೇಕಂತಂದ್ರೆ ಅದ್ರದ್ದು .apk ಫೈಲ್ ಬೇಕು. ನೀವು ಹೆಂಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಅದಕ್ಕೆ .exe ಫೈಲ್ ಬೇಕು, ಹಂಗೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಅದು .apk ಫೈಲ್ ಬೇಕು. ನೀವು ಗೂಗಲ್ ಪ್ಲೇಸ್ಟೋರ್ ಒಳಗೆ ಏನು ಡೌನ್ಲೋಡ್ ಮಾಡ್ತೀರಪ್ಪ ಅಂತಂದ್ರೆ ನೀವು .apk ಫೈಲ್ ಡೌನ್ಲೋಡ್ ಮಾಡ್ತಾರೆ. ಸೊ ನೀವೆಲ್ಲ ಪ್ರೋಗ್ರಾಮ್ ಬರೆದಾದ್ಮೇಲೆ ಒಂದು ಫೈನಲ್ ಪ್ರಾಡಕ್ಟ್ ಏನಾಗ್ತೈತಲ್ಲ ಅದು .apk ಫೈಲ್. ಇಷ್ಟಾಯಿತು. ಮುಂದಿಂದೆಲ್ಲ ನಾವು ನೆಕ್ಸ್ಟ್ ವೀಡಿಯೋ ಒಳಗೆ ನೋಡೋಣ ಹೆಂಗೆ ಡೆವಲಪ್ ಮಾಡೋದು ಅನ್ನೋದನ್ನು. ಎಲ್ರಿಗೂ ಧನ್ಯವಾದಗಳು.